स्वागत है आपका आई टुडे न्यूज में। मैं आपके साथ मोहम्मद नासिर। 22 सितंबर शहर बीजापुर की जिला पंचायत में 5 गारंटी योजना के दफ्तर का इफ्तिताह कर्नाटक रियासत के 5 गारंटी योजना के अध्यक्ष एच.एम. रेवन्ना और जिला स्तुवारी सचिव एम.बी. पाटिल के हाथों रिब्बन काट कर हुआ और साथ में 5 गारंटी योजना के जिला अध्यक्ष इलियास बोरामनी, डी.सी.टी. भोपालन, एम.एल.ए. नागटान मतक्षेत्र विट्ठल कतकडोन और साथ ही जिला पंचायत सीओ ऋषि आनंद और मेयर महाजबीन भर्ती, विजयपुर के एसपी और दीगर अधिकारी मौजूद रहे। इस मौके पर अब्दुल हमीद मुशरीफ, मकबूल बागबान और दीगर कहीं बड़े चेहरे भी मौजूद रहे। और खबरों के लिए देखते रहें आई टुडे न्यूज। ಗ್ಯಾರಂಟಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಕಾರ್ಯಾಲಯ ಉದ್ಘಾಟನೆಯ ಉದ್ಘಾಟಕರು ಹಾಗೂ ಈ ಭಾಗದ ಬಿಜಾಪುರ ಜಿಲ್ಲೆಯ ಹೆಸರುವಾಸಿಗಳು ಮತ್ತು ಬೃಹತ್ ಹಾಗೂ ಮಧ್ಯಮ ಕೈಗಾರಿಕಾ ಸಚಿವರು, ಬಿಎಲ್ಡಿ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಹಿಂದಿನ ನೀರಾವರಿ ಸಚಿವರು, ಗೃಹ ಸಚಿವರು ಆದಂತ ನಮ್ಮವರೇ ಆದ ಪ್ರೀತಿಯ ಡಾಕ್ಟರ್ ಎಂ.ಬಿ. ಪಾಟೀಲ್ ಸಾಹೇಬ್ರೆ ಹಾಗೂ ನಮ್ಮ ಈ ಯೋಜನೆಗಳ ರಾಜ್ಯದ ಅಧ್ಯಕ್ಷರು ಹಾಗೂ ನಮ್ಮೆಲ್ಲರನ್ನು ಪ್ರೀತಿಯಿಂದ ನೋಡಿಕೊಂಡಿರುವ ಶ್ರೀ ಎಚ್.ಎಂ. ರೇವಣ್ಣ ಸಾಹೇಬ್ರೆ, ಈ ವೇದಿಕೆ ಮೇಲೆ ಉಪಸ್ಥಿತರಿರುವ ಬಿಜಾಪುರ ಜಿಲ್ಲಾಧಿಕಾರಿಗಳೇ, ತಾಲೂಕಾ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಅವರೇ ಹಾಗೂ ಈ ಜಿಲ್ಲಾ ಪೊಲೀಸ್ ಅಧಿಕಾರಿಗಳೇ ಹಾಗೂ ಈ ಭಾಗದ ದಯವಿಟ್ಟು ಕ್ಷಮಿಸಬೇಕು, ಮಾನ್ಯ ನಮ್ಮ ನಾಗಟಾನ್ ಮತಕ್ಷೇತ್ರದ ಶಾಸಕರಾದ ವಿಠಲ್ ಕಟಲ್ಗೌಡ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ಎಲ್ಲ ಗ್ಯಾರಂಟಿ ಯೋಜನೆಯ ಉಪಾಧ್ಯಕ್ಷರೇ, ಸದಸ್ಯರೇ ಹಾಗೂ ತಾಲೂಕಾ ಸಮಿತಿಯ ಎಲ್ಲ ಅಧ್ಯಕ್ಷರೇ, ಸದಸ್ಯರೇ ಹಾಗೂ ನಮ್ಮ ಪಕ್ಷದ ಎಲ್ಲ ಮುಂಚೂಣಿಯ ಘಟಕದ ಅಧ್ಯಕ್ಷರುಗಳೇ ಹಾಗೂ ಇಲ್ಲಿ ಆಗಮಿಸಿರುವ ನಮ್ಮ ಪ್ರೀತಿಯ ಜಿಲ್ಲೆಯ ಎಲ್ಲ ಜನರೇ, ಇವತ್ತಿನ ದಿವಸ ಮಾನ್ಯ ಎಚ್.ಎಂ. ರೇವಣ್ಣ ಸಾಹೇಬರು, ಮಲ್ಲಮ್ಮ ಅವರು, ಈಗ ತಾನೇ ನಮ್ಮ ಒಬ್ಬ ಸೋದರಿ ಅವರು ಈ ಯೋಜನೆ ಬಗ್ಗೆ ತಮ್ಮ ವಾಕ್ಯಗಳಲ್ಲೇ ಮುಗಿಸಿಬಿಟ್ಟಿದ್ದಾರೆ. ಇದರಲ್ಲಿ ಹೇಳುವಂತ ಹೆಚ್ಚಿನ ಏನು ಉಳಿಸಿಲ್ಲ. 4 ಲೈನ್ದಲ್ಲಿ ನಮ್ಮ ಒಬ್ಬ ತಂಗಿ ಈ ಯೋಜನೆಗಳು ಏನು ಅನ್ನೋದನ್ನು ನಮಗೆಲ್ಲರಿಗೂ ತಿಳಿಸಿದ್ದಾರೆ. ಈ ಯೋಜನೆಯ ಜವಾಬ್ದಾರಿ ನಮ್ಮ ಮೇಲೆ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಂ.ಬಿ. ಪಾಟೀಲ್ರು ಹಾಗೂ ಈ ಜಿಲ್ಲೆಯ ಎಲ್ಲ ಶಾಸಕರು ಕೂಡಿ ಈ ಜವಾಬ್ದಾರಿಯನ್ನು ನನ್ನ ಹೆಗಲ ಮೇಲೆ ಹಾಕಿದ್ದಾರೆ. ನಾನು ಇವತ್ತಿನ ದಿವಸ ಈ ವೇದಿಕೆ ಮುಖಾಂತರ ತಮಗೆಲ್ಲರಿಗೂ ಒಂದು ಮಾತು ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ನಾವು ಇನ್ನು ಮೇಲೆ, ಯಾಕಂದ್ರೆ ಎಚ್.ಎಂ. ರೇವಣ್ಣ ಸಾಹೇಬರು ಇನ್ನೂ ಅವರಿಗೆ ನಮಗೊಂದು ಕಾರ್ಯಾಲಯ ಇದ್ದಿತ್ತಿಲ್ಲ. ಬಹಳಷ್ಟು ಸಲ ಅವರು ನನಗೆ ಫೋನ್ ಮಾಡಿದ್ದಾರೆ. ಅವ್ರ ಆಫೀಸ್ನಿಂದ ಬಹಳಷ್ಟು ಸಲ ಫೋನ್ ಬಂದಿದೆ, ನೀವು ಹೋಗ್ರಿ, ನೀವು ಸಿ.ಒ. ಸಾಹೇಬ್ರಿಗೆ ಭೇಟಿಯಾಗ್ರಿ, ಅವ್ರು ಮಾಡಿಕೊಡ್ತಾರ ಅಂತೇಳಿ. ನಮ್ಮ ಸಿ.ಒ. ಸಾಹೇಬರು ನಾವು ಏನು ಕೇಳಿದ್ದೀವಿ ಅದಕ್ಕಿಂತ ಹೆಚ್ಚಿನ ನಮಗೆ ಮಾಡಿಕೊಟ್ಟಿದ್ದಾರೆ. ನಮ್ಮ ಸಿ.ಒ. ಸಾಹೇಬರು, ನಮ್ಮ ಅವ್ರ ಸ್ಟಾಫ್ ಪೂರಾ ನಮ್ಮ ಏನದ ನಿಮ್ ಪ್ರಕಾರ ಸರ್ಕಾರ ಏನದ ಅದು ಮಾಡ್ರಿ ಅಂತಾಕರ ಅವ್ರು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ನನ್ನ ಮೇಲೆ ನಾನು ಒಬ್ಬ ಸಾಮಾನ್ಯ ವ್ಯಾಪಾರಸ್ಥ, ಒಂದು ಗಡಿಯಾರ ರಿಪೇರಿ ಮಾಡವ ಇಂಡಿಯಲ್ಲಿ, ಅಂತವ್ರ ಮೇಲೆ ವಿಶ್ವಾಸ ಇಟ್ಟು ಮಾನ್ಯ ನಮ್ಮ ನಾಯಕರಾದ ಶ್ರೀ ಯಶವಂತರಾವ್ ಪಾಟೀಲ್ ಅವರು 10 ವರ್ಷ ನನಗೆ ನಾವು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಮಾಡಿದ್ದಾರೆ. ನಾ ಈ ವೇದಿಕೆ ಮುಖಾಂತರ ನನ್ನನ್ನು ಈ ಜಿಲ್ಲಾ ಮಟ್ಟದಲ್ಲಿ ಅವರು ಬೆಳೆಸಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಅವರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಆ ನಂಬಿಕೆ ಖುಷಿಯಾಗಲಾರ್ದಂಗ ಮಾನ್ಯ ಸಚಿವರ ನಿರ್ದೇಶನದಂತೆ ಹಾಗೂ ಎಲ್ಲಾ ಶಾಸಕರ ಆದೇಶದಂತೆ ಮತ್ತು ಮಾನ್ಯ ನಮ್ಮ ರಾಜ್ಯ ಅಧ್ಯಕ್ಷರ ಆದೇಶದ ಮೇರೆಗೆ ತಾವು ಏನು ಜವಾಬ್ದಾರಿ, ಏನು ಕೆಲಸಗಳನ್ನು ವಹಿಸ್ತೀರಿ, ಆ ಜವಾಬ್ದಾರಿ ಕೆಲಸಗಳನ್ನು ನಾವು ಸಂಪೂರ್ಣವಾಗಿ ಮಾಡ್ತೀವಿ ಅಂತ ಹೇಳಿ ತಮ್ಮಲ್ಲಿ ಈ ಆಶಾಭಾವನೆಯನ್ನು ವ್ಯಕ್ತಪಡಿಸುತ್ತಾ ನಾವು
ಸಚಿವರು ನಮಗೆ ಎಲ್ಲಿ ಬೇಕಾದಲ್ಲಿ ನಮ್ಮ ಟೀಮ್ ಈ ಇಲೆಕ್ಷನ್ 2000 ಮೊನ್ನೆ MP ಇಲೆಕ್ಷನ್ ಆಯ್ತು, ನಮ್ಮ ಎಲ್ಲಾ ತಾಲೂಕಾ ಅಧ್ಯಕ್ಷರು ಮತ್ತು ನಮ್ಮ ಕಮಿಟಿಯ ಸದಸ್ಯರು ಪ್ರತಿ ಮನೆಗೆ ತಿರುಗಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾನು ಆ ಪೂರಾ ಮಾಹಿತಿಯನ್ನು PDF ಮುಖಾಂತರ ನಮ್ಮ ರಾಜ್ಯದ ಉಪಾಧ್ಯಕ್ಷರಾದ SR ಪಾಟೀಲ್ ಅವರ ಮುಖಾಂತರ ನಮ್ಮ ಆಫೀಸ್ಗೆ ಮುಗಿಸುವಂತ ಕೆಲಸವನ್ನು ನಾನು ಕೂಡ ಮಾಡಿದ್ದೇನೆ. ದಯವಿಟ್ಟು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ನನಗೆ ತಾಲೂಕಾ ಅಧ್ಯಕ್ಷರು, ಸದಸ್ಯರು ಮತ್ತು ನಮ್ಮೆಲ್ಲ ಸದಸ್ಯರು ಏನು ಕೈ ಜೋಡಿಸಿದಿರಿ ಮತ್ತು 4 ದಿವಸದಿಂದ ನಮ್ಮೆಲ್ಲ ಸದಸ್ಯರು ಇಲ್ಲೇ ತಾವು ಬಂದು ಏನು ನನ್ನ ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡ್ಲಿಕ್ಕೆ ತಾವೆಲ್ಲರೂ ಶ್ರಮ ಪಟ್ಟಿರಿ. ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತಾ ಮತ್ತು ನಮ್ಮ ಸಮಾಜದ ಕೆಲವು ಹಿರಿಯರು ಮತ್ತು ನಮ್ಮ ಮನೆಯವರು ಇಲ್ಲಿ ಆಗಮಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದ ತಿಳಿಸಿ ನನ್ನ 4 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.